ಏನ್ ಫೋಟೋ ಹೊಡ್ಕೊಂತಿದ್ದೀನಿ ಹೇಳಮ್ಮ. ಏನು ಹೇಳಂಗಿಲ್ಲ. ಈಚ್ ತನಕ ಬಂದ್ಬಿಟ್ಟು ವಾಪಸ್ ಹೋಗ್ತಿದೀವಲ್ಲ, ನಮ್ಮ ಥರ ದಡ್ರಿ ಯಾರು ಇರ್ಬೋದು? ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರು ಹೇಗಿದ್ದೀರಾ? ಇವತ್ತು 3 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. ವಿಷಯ ಏನಪ್ಪಾ ಅಂದ್ರೆ, ನಾವ್ ಎಲ್ಲಿಗೆ ಹೋಗ್ತಿದ್ದೇವೆ ವರ್ಷ? ಹಾ ಹೌದು, ಕರೆಕ್ಟ್. ನಾವ್ ಇವತ್ತು ಗೋಕರ್ಣ ಹೋಗ್ತಾ ಇದೀವಿ. ಯಾಕಂದ್ರೆ ಪೂಜೆ ಮಾಡ್ಸೋದಿತ್ತು. ಸೊ ಅಲ್ಲಿ ಏನ್ ಪೂಜೆ ಮಾಡ್ತಾರೆ ಅಂತ ಗೊತ್ತಲ್ಲ ಆಲ್ರೆಡಿ ಎಲ್ಲರಿಗೂ. ಅಂದ್ರೆ ಈ ಪಿತೃಪಕ್ಷದ ಅಲ್ಲ, ಏನದು ಏನ್ ಸುನೇದು, ಈ ಪಿತೃಗಳಿಗೆ ಶಾಂತಿ ಮಾಡೋದು, ಮತ್ತೆ ಕೆಲವೊಂದು ಹೋಮ ಹವನಗಳು, ರುದ್ರ ಹೋಮ, ಅದು ಇದು ಎಲ್ಲ ಮಾಡಿಸ್ತಾರೆ. ಜಾಗದಲ್ಲಿ ಮಾಡಿಸಿದ್ರೆ ಒಂಥರ ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಹಿರಿಯರಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಮಾಡ್ಸಕ್ಕೆ ನಮಗೆ ಭಟ್ರು ಒಬ್ರು ಸಜೆಷನ್ ಮಾಡಿದ್ದು. ಅಂದ್ರೆ ಯಾಕೆ ಅಂದ್ರೆ, ನಮ್ಮ ಈಗ ಫ್ಯಾಮಿಲಿ ತುಂಬಾ ಅಡೆತಡೆಗಳು ಬರ್ತಾ ಇರ್ತವೆ. ಈಗ ಏನಾದ್ರು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಅಂದಾಗ ಕೆಲವೊಂದು ಅಡೆತಡೆಗಳು ಆಗೋದು, ಈಗ ಕೆಲ್ಸಗಳು ಆಗಲ್ಲ. ಸೊ ಹಾಗಾಗಿ ಅವರು ನಮಗೆ ಈ ಪೂಜೆನ ಸಜೆಸ್ಟ್ ಮಾಡಿದ್ರು. ನೋಡೋಣ. ಅದು ಫಸ್ಟ್ ಟೈಮ್ ನಾನು ಗೋಕರ್ಣ ಹೋಗ್ತಾ ಇರೋದು. ಟೆಂಪಲ್ ಎಲ್ಲ ನೋಡಿಲ್ಲ, ಅಲ್ಲಿ ಪ್ಲೇಸಿಗೆ ಹೋಗ್ತಾ ಇರೋದು ಫಸ್ಟ್. ಸುನಿ ನೀನು? ಹಂಗೆ ಇವಾಗ ಇಲ್ಲಿ ನಮ್ ತಂದೆ ತಾಯಿನ ಕರ್ಕೊಂಡು ನಾವು ಇಷ್ಟು ಜನ ಹೊರಟಿದೀವಿ. ನಾವಿರೋ ಜಾಗದಿಂದ ಹೋಗಕ್ಕೆ ಗೋಕರ್ಣಕ್ಕೆ 4 hours ಬೇಕಾಗುತ್ತೆ. ಸೊ ಹಾಗಾಗಿ ಹೊರಟಿದೀವಿ. ನೋಡೋಣ ಅಲ್ಲಿ ಏನು ಹೆಂಗ್ ಮಾಡ್ತಾರೆ, ಏನ್ ಮಾಡ್ಬೋದು ಅಂತ. ಅಲ್ಲಿ ಮೇಬಿ ಯಾವ ಲ್ಯಾಂಗ್ವೇಜಸ್ ಕನ್ನಡ ಅಲ್ಲ, ಅಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರ. ಅಲ್ಲ, ಅವ್ರು ಫೋನ್ ಮಾಡಿದ್ಯಾ ಅವ್ರಿಗೆ? ಅದೇ ನಮಗೆ 8:30 ಬರಕ್ ಹೇಳಿದ್ದಾರೆ. ನೋಡೋಣ ಏನೇನ್ ಪೂಜೆ. ಆಕ್ಚುಲಿ ಇದು 2 ದಿನ ಪೂಜೆ ಆಗುತ್ತೆ ಅಂತ ಹೇಳಿದ್ರು ಕೆಲವೊಬ್ರು ಭಟ್ರು. ಬಟ್ ಇವರು ನಾವು ಆನ್ಲೈನ್ ಅಲ್ಲ, ನಾವು ಸರ್ಚ್ ಮಾಡಿದ್ರು. ಇಲ್ಲ, ಹೌದು, ಸಾರಿ. ಇದು ನಮ್ ಫ್ರೆಂಡ್, ನಮ್ಮನೆ ಫ್ರೆಂಡ್ ಇದ್ರಲ್ಲ, ಅವ್ರ ಕಡೆಯಿಂದ ಅವರು 1 ದಿನದಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನಮಗೆ ಈಗ ಟೈಮ್ ಇಲ್ಲ. ಅಂದ್ರೆ ನಮ್ಮ ತಂದೆ ತಾಯಿ ಅವರು ಹಸುಕರು ಎಲ್ಲ ಇರ್ತಾರ. ಸೊ ಹಾಗಾಗಿ ಅವರು ಮತ್ತೆ ಅಲ್ಲಿ ಬಿಟ್ಟಿರೋ ಹಾಗಿಲ್ಲ ಮನೆ ಹತ್ರ. ಇದಕ್ಕೇನು ಅಂದ್ರೆ ತಂದೆ ತಾಯಿನೇ ಪೂಜೆ ಮಾಡೋದು ಮೇಯ್ನ್, ನಮ್ದೇನು ಇಲ್ಲ. ಹಂಗಾಗಿ 1 ದಿನದಲ್ಲೇ ಪೂಜೆ ಆಗ್ಬೇಕು ಅಂತ ಹೇಳಿದ್ರು. ಇಲ್ಲ, ಬನ್ನಿ, 1 ದಿನದಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಅದೇನೋ ಪೂಜೆ ಮಾಡ್ಸಿದ್ರೆ ಒಳ್ಳೇದು ಅಂತ ನಮಗೆ ಅನ್ನಿಸ್ತು. ಅದಕ್ಕೆ ಮಾಡಿಸ್ತಾ ಇದೀವಿ. ಎಲ್ಲಿ ಏನ್ ಕೆಲ್ಸ ನಿನಗೆ? ಏನು ಏನು ಏನ್ ಕೆಲ್ಸ? ಬಾಯ್ ಜಿಜ್ಜಿ ಕೈ ಮುಗಿ ಹೋಗೋಣ. ಕೈ ಮುಗಿ ಮಗನ ಜಿಜ್ಜಿಗೆ. ಮುಗಿ, ಕೈ ಮುಗಿ. ಹೆಂಗ್ ಮುಗ್ದೆ? ಹಂಗ ಇದು ರೆಗ್ಯುಲೇಟರ್ ಎಲ್ಲ ತೆಗೆದ್ಬಿಟ್ಟು ಬರ್ರಿ. ಏನಮ್ಮ? ಸಕ್ಕರೆ ಸ್ವಲ್ಪ ಹಾಕಿ. ಏನ್ ಫೋಟೋ ಹೊಡ್ಕೊಂತಿದ್ದೀನಿ? 2 ಗಂಟೆಗೆ ಎದ್ದಾರ ನಾವು. ಎಷ್ಟು? ನಾವು 2 ಗಂಟೆಗೆ ಎದ್ವಿ.
ಈಗ ನಾವು ಗೋಕರ್ಣ ರೀಚ್ ಆಗಿದ್ದೀವಿ. ನಮಗೆ ಪೂಜೆ ಮಾಡಿಸುವಂಥ ಭಟ್ರು ಮನೆಗೆ ಹೋಗ್ತಾ ಇದ್ದೀವಿ. ಅವರು ಅಲ್ಲೇ ಊಟ ತಿಂಡಿ ಎಲ್ಲ ಅವ್ರ ಮನೇಲೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಹೊರಟಿದ್ದೀವಿ. ಅಲ್ಲಿಂದ ನೆಕ್ಸ್ಟು ಅವರು ದೇವಸ್ಥಾನ ದರ್ಶನ, ಮಹಾಬಲೇಶ್ವರದ್ದು ದರ್ಶನ ಮಾಡ್ಕೊಂಬನ್ನಿ, ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇ ನೋಡಿ, ಅದು ಮಹಾಬಲೇಶ್ವರ ದೇವಸ್ಥಾನ. ಇಲ್ಲಿ ಒಳಗೆ ಹೋದ್ವಿ, ಬಟ್ ಯಾವುದೇ ರೀತಿ ಫೋಟೋಗ್ರಫಿ ಮಾಡೋ ಹಾಗಿಲ್ಲ. ಬಟ್ ಅಲ್ಲಿ ಏನು ಅಂದರೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಅದು ಲಿಂಗ ಇರುತ್ತಲ್ಲ, ಆತ್ಮಲಿಂಗ, ಅದನ್ನು ಕೈಯಲ್ಲಿ ಸ್ಪರ್ಶ ಮಾಡೋಕ್ಕೆ ಬಿಡ್ತಾರೆ. ಅದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಹಾಗಾಗಿ ಇಲ್ಲಿ ಮತ್ತು ಇನ್ನೇನು ಅಂದರೆ, ಹುಡುಗರು ಪಂಚೆನೇ ಹಾಕ್ಕೊಂಡು ಹೋಗಬೇಕು, ಪ್ಯಾಂಟು ಏನು ಹಾಕ್ಕೊಂಡ್ರು ಅವ್ರು ಒಳಗಡೆ ಕಳಿಸಲ್ಲ. ಲೇಡೀಸ್ ಮಾತ್ರ ಚೂಡಿದಾರ ಸ್ಯಾರಿ ಹಾಕಿದರೆ ನಡೆಯುತ್ತೆ, ಹುಡುಗರು ಮಾತ್ರ ಪಂಚೆಲೇ ಇರಬೇಕು. ಇದು ಆ್ಯಕ್ಚುಲಿ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಎಲ್ಲ ಕಡೆನೂ ಇದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುಟ್ಟು ಮಗ್ನೆ, ಉಮ್ಮ ಕೊಡು, ಉಮ್ಮ ಕೊಡು, ಉಮ್ಮ ಕೊಡು ಅಂತ. ಮಾತಾಡ್ಸು ನೋಡಲ್ಲಿ, ಮಾತಾಡಿಸ್ತೈತದು. ಏನೋ ತಂದಿರ ಅಂತ ನೋಡ್ತಿತ್ತದು, ನೀ ಏನು ಕೊಡ್ತೀಯ ಅಂತ. ಮಗನೇ ಇದೇ ರೂಮ್ ಕೊಟ್ಟಿದ್ದಾರೆ ನಮಗೆ, ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಲ್ಲ. ಅಂದರೆ ಅವ್ರದ್ದೇ ಮನೇಲಿ, ಅಂದರೆ ನಾವು ಭಟ್ರು ಅವ್ರದ್ದೇ ಮನೇಲಿ ಇದು ಒಂದು ರೂಮ್ ನಮಗೆ ಕೊಟ್ಟಿದ್ದಾರೆ. ಪೂಜೆ ಆಗೋವರೆಗೂ ನಮ್ದು ಏನೇನು ಸಾಮಾನು ಇರುತ್ತೆ ಅದನ್ನೆಲ್ಲ ಇಲ್ಲೇ ಇಟ್ಕೊಳ್ಳೋಕ್ಕೆ ಒಂದು ರೂಮ್ ಕೊಟ್ಟಿದ್ದಾರೆ. ಕೆಳಗಡೆ ಅಪ್ಪಾಜಿ ಬರಲ್ಲ ಅಂತಲ್ಲಮ್ಮ, ಆದರೂ ಈಗ ಹೆಂಗೆ ಒಪ್ಕೊಂಡ್ರು ಅವರು ಅಪ್ಪಾಜಿ? ಹೇಳಮ್ಮ. ಏನು ಹೇಳಂಗಿಲ್ಲ, ಅಲ್ಲಿ ಬಂದೈತಲ್ಲಿ ಏನು ಹೇಳಲ್ಲ ಅಂತ ಹೇಳಿದ್ನಲ್ಲ. ಈಗ ಅಲ್ಲಿ ಸಿಟ್ಟು ಮಾಡ್ತೈತಲ್ಲಿ, ಎಷ್ಟೊತ್ತು ಬೇಗ ಬೇಗ ಹೋಗ್ಬೇಕು ಅಂತ. ಹೇಳಲ್ಲ, ನೀವು ಸುನಿಪ ಮಾಡಲ್ಲ ಬೇಗ. ಸಮರ್ಪಯಾಮಿ ವಸ್ತುಂ ಸಮರ್ಪಯಾಮಿ ಉಪವೀತಂ ಮಾದೇವ ಸ್ನಾನಂ उपवीतं मादेव प्रणप्नमोरा प्रमुखा सूक्तग्रहाणि श्रीगन्नात्मोस्तु उपवीतात्यक्षरां समर्पयामि श्रीगन्धं चन्दनं देवी गन्धाच्य श्रीगन्धं चन्दनं देवी गन्धाढ्यं सोमं लेपनं सुरश्रेष्ठा चन्द्रं हरिद्रा कुङ्कुमं च समर्पयामि कृताय पूजार्थपुष्पाणि समर्पयामि पूजां करिष्यामि नाम पूजां करिष्ये केशवाय नमः नारायणाय नमः माधवाय नमः केशवाय नमः नारायणाय नमः माधवाय नमः गोविन्दाय नमः विष्णुवे नमः मधुसूदनाय नमः त्रिविक्रमाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः माधवाय नमः श्रीधराय नमः ऋषिकेशाय नमः बुद्धनाथाय नमः रामेन्द्राय नमः प्रकाशाय नमः वासुदेवाय नमः भुजंगाय नमः बुद्धाय नमः पुरुषोत्तमाय नमः भक्ताय नमः नारायणाय नमः कृताय नमः उपेन्द्राय नमः दिनाभाय नमः हरे नमः श्रीकृष्णाय महादेवाय नमः महादेवाय नमः सच में विशेष नारायण मम कुमारस्य आश्लेषानक्षत्रे जातस्य जातकभावे समस्त अपस्मार रोगादि सानग्रह दोषादि निवृत्त्या पितृप्रसादेन
ಇನ್ನು ಮುಂದೆ ಹೋಗು, ಮುಂದೆ ಹೋಗಿರೋ ಸ್ವಲ್ಪ ಮುಂದೆ ಬಿಡೋ ಸ್ವಲ್ಪ ಹಂಗೆ ಹೋಗ್ಬೇಕಲ್ಲ ಅದು. ಸ್ವಲ್ಪ ಆ ಕಡೆ ಹೋಗಿ ಬಿಡ್ಬೇಕಲ್ಲ, ಹೇಳ್ಕೊಂಡು ಹೋಗಲ್ಲ ಅದೇನು, ಅದೇನು ಅಷ್ಟೇ ಅಲೆಗೂ ಬರುತ್ತೆ ಹಂಗೆ. ಬೀಚ್ ಪ್ಲೇಸ್ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಬೀಚ್ ಮಾತ್ರ ಸಖತ್ತಾಗಿದೆ ಆಟಾಡ್ಲಿಕ್ಕೆ ಇವಾಗ, ಬಟ್ ಟೈಮ್ ಇಲ್ಲ ಆಟಾಡ್ಲಿಕ್ಕೆ. ನೆಕ್ಸ್ಟ್ ಟೈಮ್ ಬರೋಣ, ಟೈಮ್ ಆಯ್ತು, ಅದಕ್ಕೆ ಹೋಗೋಣ. ಓಕೆ ಬಾಯ್. ನಾವು ಇಲ್ಲೇ ಯಾಕೆ ಮಾಡಬೇಕು ಅಂದ್ರೆ ಪೂಜೆನ ಇದನ್ನ ಈ ಕೂಡ್ಲಿ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಭೌತಿಕ ವಸ್ತುಗೆ ಮೂಲ ಅವಸ್ಥೆ ಇದೆ, ಸೃಷ್ಟಿ ಸ್ಥಿತಿ ಲಯ ಅಂತ. ಸೃಷ್ಟಿ ಅಂದರೆ ಒಂದ್ಸಲ ಹೋಗ್ತದೆ, ಆಮೇಲೆ ಒಂದು ಕಾಲದವರೆಗೆ ಅಸ್ತಿತ್ವದಲ್ಲಿ ಇರ್ತದೆ, ಆಮೇಲೆ ನಾಶ ಆಗ್ತದೆ. ಸೃಷ್ಟಿ ಸ್ಥಿತಿ ಲಯ ಮೂಲ ಅವಸ್ಥೆ ಇದೆ. ಸೃಷ್ಟಿಗೆ ಒಬ್ಬರು ಕಾರಣ, ಸ್ಥಿತಿಗೆ ಒಬ್ಬರು ಕಾರಣ, ಆಮೇಲೆ ಲಯಕ್ಕೂ ಒಬ್ಬರು ಕಾರಣ ಇರ್ತಾರೆ. ಅವ್ರು ಯಾರು ಕೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಈಗ ನಿಮ್ಮ ಕುಟುಂಬದಲ್ಲಿ ಹಿರಿಯವರೆಲ್ಲ ಒಂದು ಕಾಲದಲ್ಲಿ ಇದ್ದರು, ಬದುಕಿದ್ದು. ಆನಂತರ ಒಂದು ಸ್ವಲ್ಪ ನಂತರ ಬದುಕಿ ಕಾಲ ಆದ ನಂತರ ಸರಿಯಾದ ಕಾಲ ಆಗುತ್ತೆ. ಸರಿಯಾದ ಕಾಲ ಅಂದರೆ ಸರಿಯಾಗಿ ಸಾಗ್ಬೋದು. ಸರಿಯಾಗಿ ಸಾವು ಅಂದರೆ ಅವರ ಅಂತರ್ಗತವಾದ ಅಂತರಂಗದಿಂದ ನಾನು ಈ ಜೀವನದಲ್ಲೆಲ್ಲ ಸುಖ ಅನುಭವಿಸಿದ್ದೇನೆ, ಬೇಡ ನನಗೆ ಈ ಜೀವನ ಅಂತ ಹೇಳಿ ವೈರಾಗ್ಯ ಬಂದಾಗ ಸಾಯಬೇಕು. ಅದು ಆ ಶರೀರಕ್ಕೆ ಎಲ್ಲ ಸುಖವನ್ನು ಅನುಭವಿಸಿದ ನಂತರ ಅದು ಬರ್ತದೆ. ಆಗ ಹೋದರೆ ಸರಿಯಾಗಿ ಹೋದ ಅವ್ರಿಗೆ ಮೋಕ್ಷ ಆಗ್ತದೆ. ಆದರೆ ಕೆಲವರು ಕುಟುಂಬದಲ್ಲಿ ಅವರೆಲ್ಲ 3-4 ಮಧ್ಯ ವಯಸ್ಸಿನೆಲ್ಲ ಹೋಗಿದವರು ಇರ್ತಾರೆ, ಅವ್ರಿಗೆ ಸರಿಯಾಗಿ ಸಾವು ಆಗಿಲ್ಲ. ಯಾವಾಗ ನೀವು ಸರಿಯಾಗಿ ಅವಾಗ ಸರಿಯಾಗಿ ಹುಟ್ಟು ಬಂದ್ಬಿಡಿ. ಹುಟ್ಟು ಅಂದ್ರೇನು? ಮತ್ತೊಂದು ಕಡೆ ಹುಟ್ಟಬೇಕು. ಸಾವು ಮತ್ತೊಂದು ಕಡೆ ಹುಟ್ಟು. ಸಾವು ಮತ್ತೆ ಹುಟ್ಟು ಉಂಟಲ್ಲ, ಅದು ಒಂದೇ ನಾಣ್ಯದ 2 ಮುಖ. ಇಲ್ಲಿ ಕಣ್ಣಂಗೆ ಕಾಣ, ನಮ್ಗೆಲ್ಲ ಕಾಣಲಿಲ್ಲ. ಒಂದು ಕಡೆ ಕಾಣ್ತಾರೆ, ಒಂದು ಕಡೆ ಎಲ್ಲಿ ಕಾಣ್ತಾರೆ, ಮತ್ತೊಂದು ಕಡೆ ಹೋಗಿರ್ತಾರೆ, ಅವ್ರು ಕಾಣದೇ ಇರ್ತಾರೆ. ಅದು ನಿಮ್ಮ ಕುಟುಂಬದಲ್ಲಿ ಹಿರಿಯವರು ಯಾರ್ಯಾರು ಇರ್ತಾರೋ ಸರಿಯಾಗಿ ಸಾವು ಆಗದೆ ಇರ್ತಾರೆ. ಈ ದೋಷಗಳು ಕಂಡು ಬರ್ತದೆ, ಅದು ದೋಷ. ಆ ದೋಷಗಳು ಕಂಡು ಬಂದರೆ ಅದಕ್ಕೆ ಅವ್ರಿಗೆ ಸರಿಯಾಗಿ ಸಾವು ಆಗಲಿಲ್ಲ ಉಳ್ಕೊಂಡಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆ ಜನನ ಆಗಿದೆ, ಅಲ್ಲೇ ಜನನ ಆಗಿಬಿಟ್ಟು ಇಲ್ಲಿ ಉಳಿದಿಲ್ಲ. ಅಂಥ ಬಿದ್ದಾಗ ಅವ್ರಿಗೆ ದೋಷದಿಂದ ನಿಮಗೆ ಈ ಥರ ತೊಂದರೆಗಳು ಬರ್ತದೆ. ಆ ದೋಷ ಪರಿಹಾರಕ್ಕೋಸ್ಕರ ನೀವು ಎಲ್ಲ ಇವತ್ತು ಮಾಡಿರ್ತೀರಿ. ಆ ಮಾಡುವಾಗ ಅವ್ರಿಗೆ ನೀವು ಸದ್ಗತಿ ಕೊಟ್ಟಾಗ ಒಂದು ಕಡೆ ಹೋಗ್ತಾರೆ. ಇಲ್ಲಿ ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು ಅಂದರೆ ಸರಿಯಾದ ಸಾವಾಗಲಿಕ್ಕೂ ಲಯ ಮಾಡುವಂಥ ಶಂಕರ ಈಶ್ವರನ ಅನುಗ್ರಹ. ಲಯ ಅಂತಂದರೆ ನಾಶ, ನಾಶ ಅಲ್ಲ ಲಯ. ಲಯ ಮತ್ತೊಂದು ಕಡೆಗೆ ಸೃಷ್ಟಿ ಆಗ್ತದೆ.
ಯಾವುದೋ ಈ ಭೌತಿಕ ಇದೆ ಚೈತನ್ಯ ಹೇಳುವಂಥದ್ದು ಉಂಟಲ್ಲ ಆತ್ಮ ಅದು ಲಯ ಆಗುದಿಲ್ಲ, ಅಂದ್ರೆ ನಾಶ ಆಗುದಿಲ್ಲ, ಮತ್ತೊಂದು ಕಡೆ ಹುಟ್ಟಿ ಅದು ಲಯ ಆಗ್ಲಿಕ್ಕೆ ಅವ್ರು ಈ ಒಂದು ಕ್ಷೇತ್ರ ಉಂಟಲ್ಲ ಅದು ಆತ್ಮಲಿಂಗ, ಈಶ್ವರನ ಆತ್ಮಲಿಂಗ ಇದೆ ರುದ್ರಗಯ ಅಂತ. ಎಲ್ಲ ಉದ್ಧಾರ ಮಾಡುವಂಥ ಸ್ಥಳಗಳು ಇಲ್ಲೇ ಒಂದು ಮಾಡ್ತಾರೆ ಲಯ ಮಾಡ್ಬೇಕಲ್ಲ, ಲಯ ಆಗ್ಲಿಕ್ಕೆ ಮಾಡು. ಲಯ ಸೃಷ್ಟಿ ಆಗ್ತದೆ, ಲಯ ಆದ್ರೆ ಮಾತ್ರ ಸೃಷ್ಟಿ ಆಗ್ತದೆ. ಲಯ ಹಿರಿಯವರು ಮತ್ತೇನು ನೀನೇ ಹೇಳ್ಬೇಕವ. ಅಪ್ಪಾಜಿ ಏನಂತ ಬೈತಮ್ಮ? ಯಾವಾಗ ಅದೇ ಯಾವಾಗ ಬೇಕು ನಿಮ್ಮ ಅಪ್ಪಾಜಿ? ಯಾವಾಗ ಅಂದ್ರೆ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಇವರಿಗೆ, ಗಂಡ ಹೆಂಡತಿಗೆ ದುಡ್ಡು ಜಾಸ್ತಿ ಆಗಿದಾವೆ, ಬರೀ ಆ ಬಟ್ಟೆ ಹೇಳಿದ್ರು ಈ ಬಟ್ಟೆ ಹೇಳಿದ್ರು ಅಂತ. ಬೀಚಲ್ಲಿ ಆಟ ಆಡಿ ಏನಮ್ಮ ಯಾವಾಗಾರ? ಇವಾಗ ಆಟ ಆಡಮ್ಮ. ಈಗ ಅಲ್ಲಿ ಮುಗಿತಾರಲ್ಲ ನಿಮ್ಮ ಅಪ್ಪ. ಬೀಚ್ ತನಕ ಬಂದ್ಬಿಟ್ಟು ವಾಪಸ್ ಹೋಗ್ತಿದೀವಲ್ಲ, ನಮ್ಮ ಥರ ದಡ್ರಿ ಯಾರು ಇರ್ಬೋದು? ಏನಮ್ಮ ಬಂದು ಸಾಕತ್ ಪೈನ ಅಪ್ಪಾಜಿನ ಮಾತ್ರ ಇನ್ನೆಲ್ಲೂ ಕರ್ಕೊಂಬರ್ಬಾರ್ದು, ನಾವೇ ಬರ್ಬೇಕು. ಈಗ ಬಂದು ಹೆಂಗ ಮುಗಿಸಿದ್ರಲ್ಲ ಕಾರ್ಯ, ಸಾಕತ್. ಅಪ್ಪಾಜಿ ಪೂಜೆನೇ ಮಾಡಿಲ್ಲ ಅನ್ಸುತ್ತಲ್ಲ ನಮ್ಮ ಯಾವಾಗ್ಲೂ? ಇಲ್ಲ ಅದಕ್ಕೆ ಅವ್ರು ಹೇಳ್ಬೇಕಾದ್ರೆ ಏನು ಗೊತ್ತೇ ಆಗ್ತಲ್ಲ ಅಪ್ಪಾಜಿಗೆ ಪೂಜೆ ಮಾಡಕ್ಕೆ. ಅರಬ್ಬಿ ಸಮುದ್ರ ಅಲ್ಲ ಇದು? ಹೋಗ್ಬೋದಲ್ಲ? ಅಪ್ಪಾಜಿ ಫಸ್ಟ್ ಟೈಮ್ ಎಲ್ಲ ಬರ್ತೀರಾ ನೀವು? ಇಲ್ಲಿ ಇಲ್ಲೇ ನಿಂತ್ಕೊಂಡು ಆಟ ಆಡ್ತೀರಿ ಹಿಂಗೆ, ಇಲ್ಲೇ ವಿಡಿಯೋ ಮಾಡ್ತೀನಿ ಅಂತ. ಅಡಿಗಿಡ್ದೆ ಅಂತ ಮಾಡೋಣ. ಏ ಆಟ ಆಡು. ಏ ಹಂಗೆ ಮಾಡಿ ಚೆನ್ನಾಗಿತ್ತು. ಉಗ್ಬೇಡ ಮಗು, ಉಗ್ಬೇಡ, ಮರಳ ಇದು ಉಗ್ಬೇಡ ಮಗ್ನೆ. ಅಲ್ಲ ಬಾಯ್. ಬರುತ್ತೆ ಗೊತ್ತಾ? ಇಲ್ಲಿ ಬಂದಷ್ಟು ಸ್ಲೋ ಆಗಿ ಹೋಗುತ್ತೆ, ನೀರು ಹಂಪ ಬಿಡುತ್ತಲ್ಲ ಇಲ್ಲಿ. ಈಗ ಬರುತ್ತೆ ನೋಡು. ನೆದ್ರಬೇಡ. ಹಲೋ ಎಲ್ಲಿ ಯಾಯ್ ಮಾಡು. ಅಡಿಯಮ್ಮ ಇರೋ ಮಾರಿ ಸುಮ್ಮನೆ ಅಮ್ಮ ಅಂತ ಯಾಕೆ ಹಿಂಗ ಆಡ್ತದಪ್ಪ? ಮತ್ತೇನು ಯಾವಾಗ ಬರ್ತೀವೋ ಏನೋ ಇಲ್ಲಿಗೆ? ಎಲ್ಲ ಕೆಲಸ ಮುಗೀತು, ಪೂಜೆ ಪುನಸ್ಕಾರ ಎಲ್ಲ ಆಯ್ತು, ಪ್ರಸಾದ ಆಯ್ತು.
ಬೀಚ್ ನೋಡಿದ್ದು ಆಯಿತು. ಹ್ಞೂ ಇನ್ನೇನಿದ್ರು ಶಿವಮೊಗ್ಗ ಕಡೆ ಈಗ ಮನೆ ಕಡೆ ಪ್ಲಾನ್ ಅಷ್ಟೇ. ಟೈಮ್ ಎಷ್ಟಾಯ್ತು ಇವಾಗ? ಏಯ್ ಬಾರೆ, ಏನೇ ಮಾಡ್ತಿದ್ಯಾ? ನಾವು ಶಿವಮೊಗ್ಗ ಬಂದಾಗ ಅರೌಂಡ್ 9 o'clock ಏನೋ ಆಗಿತ್ತು. ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.